ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳ ಎಲ್ಲ ಕಡೆ ಮತ್ತೆ LBA ಟೆಸ್ಟ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮಗಾಗಿ ನಾನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ಚಾಪ್ಟ್ರು ಯಾವುದು ಅಂತ ಹೇಳಿದರೆ LBA ಚಾಪ್ಟ್ರು ಬಿಸ್ನೆಸ್ ಸರ್ವೀಸಸ್ ಅಂತ ಆಗಿರುತ್ತೆ. ಕ್ಲಿಯರ್. ಬಿಸ್ನೆಸ್ ಸರ್ವೀಸಸ್ನಲ್ಲಿ ಈಗ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಹಾಗೂ ನಿಮ್ಮ ಕ್ವಶನ್ ಬ್ಯಾಂಕ್ ಹಾಗೂ ನಿಮ್ಮ ಪಾಠದಿಂದ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಈಗ ಹೋಗೋಣ. ಬನ್ನಿ ಸರ್, ಲೆಟ್ ಮಿ ಪಿಚ್ ಇಂಟು ದಿಸ್ ಕ್ವಶನ್ ಪೇಪರ್. 30 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಬನ್ನಿ, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ. ಹಾಗಿದ್ರೆ ಇನ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದಿ ಕನ್ಸಪ್ಷನ್ ಟೇಕ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಆಯಿತಾ? ಹಾಗಿದ್ರೆ ವಿಚ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಕ್ವಶನ್ನು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವೀಸ್, ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವೀಸ್ ಡಸ್ ದಿಸ್ ಸ್ಟೇಟ್ಮೆಂಟ್ ಸಿಗ್ನಿಫೈ ಅಂತ ಇದೆ. ಹಾಗಿದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ತಾವು ನನಗೆ ಕೇಳಿದಾದರೆ ದಟ್ ಈಸ್ ಇನ್ಸಪರಬಿಲಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿ ಇರುತ್ತದೆ. ಕ್ಲಿಯರ್. ವಿಚ್ ಈಸ್ ದ ರೈಟ್ ಆಪ್ಷನ್ ಮೈ ಡಿಯರ್ ಚಿಲ್ಡ್ರನ್? ಹೇಳಿ ನೋಡೋಣ. ಆಪ್ಷನ್ ಎ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಬ್ಯಾಂಕ್ ಅಂತ ಇದೆ. ಇದರಲ್ಲಿ ಟೈಪ್ ಆಫ್ ಬ್ಯಾಂಕ್ ಯಾವುದು ಅಲ್ಲ ಅಂತ ಹೇಳಿದರೆ ನೋಡಿ, ಕಮರ್ಷಿಯಲ್ ಬ್ಯಾಂಕ್ ಅಂತ ಇದೆ, ನಿಮಗೂ ಕೂಡ ಗೊತ್ತು, ಹೌದಲ್ವಾ? ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತ ಇದೆ, ಅಂದರೆ ಸೊಸೈಟಿ ಬ್ಯಾಂಕ್ಸ್ಗಳು, ಹಾಗೂ ಸೆಂಟ್ರಲ್ ಬ್ಯಾಂಕ್ ಕೂಡ ಇದೆ. ಇದು ಸೇವಿಂಗ್ ಬ್ಯಾಂಕ್ ಅನ್ನುವಂಥದ್ದು ಇಲ್ಲ ಕಣ್ರಿ ಅನ್ನುವಂಥದ್ದು ಆನ್ಸರ್ ಇಲ್ಲಿ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ಲಿಯರ್. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮೀ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್. ನನ್ನ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರ್ಗಳನ್ನು ನೀವು ನಮಗೆ ಕಳಿಸಿಕೊಟ್ಟಿಲ್ಲ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಇದು ನಮ್ಮ ಮೇಲ್ ಐಡಿ, ಇದಕ್ಕೆ ಫೋಟೋ ಹೊಡೆದ್ಬಿಟ್ಟು ದಯವಿಟ್ಟು ಕಳಿಸಿಕೊಡಿ ನಿಮ್ಮ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್. ಆಯಿತಾ? ನೆಕ್ಸ್ಟು ಕ್ವಶನ್ ನಂಬರ್ 3 ಸರ್, HDFC ಬ್ಯಾಂಕ್ ಕಮ್ಸ್ ಅಂಡರ್ ವಿಚ್ ಕೆಟಗರಿ ಆಫ್ ಬ್ಯಾಂಕ್ಸ್ ಅಂತ ಇದೆ. ಯಾವ ಕೆಟಗರಿನಲ್ಲಿ ಬರುವಂಥ ಬ್ಯಾಂಕು ಅಂತ ಎಲ್ಲರಿಗೂ ಕೂಡ ಗೊತ್ತು. ಇದೊಂದು ಪ್ರೈವೇಟ್ ಸೆಕ್ಟರ್ ಆಗಿ ಇರುವಂಥದ್ದು. ಕ್ಲಿಯರ್ ಅಲ್ಲ? ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿರುತ್ತೆ ಇದು. ಆಪ್ಷನ್ ಬಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಅಂತ ಇದೆ. ಹಾಗಿದ್ರೆ ಈ ಒಂದು ಪ್ರಶ್ನೆನ ನೋಡ್ತಾ ಹೋಗೋಣ ಈಗ. ಬನ್ನಿ ಮಕ್ಕಳೇ ಈಗ. ಆಯಿತಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ಸ್ ಸಿಗುತ್ತೆ. ಡ್ಯಾಶ್ ಈಸ್ ಎ ರಿಟರ್ನ್ ಅಗ್ರಿಮೆಂಟ್ ಇನ್ ಇನ್ಶೂರೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಾಲಿಸಿ ಇಸ್ ದ ರೈಟ್ ಆನ್ಸರ್. ಪಾಲಿಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2 ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು ಅನ್ನೋದೇ ನಿಮಗೆ ಈಗ ಡೌಟ್ ಬರಕತ್ತು ಬಿಡುತ್ತೆ. ಹೌದಲ್ವೇನ್ರಿ? ಹೌದಲ್ವಾ? ಪೀರಿಯಾಡಿಕ್ ಅಂತ ಈಸ್ ದ ಡ್ಯಾಶ್ ಪೇಮೆಂಟ್ ಅಂತ ಇದೆ. ಆಯಿತಾ? ಪ್ರೀಮಿಯಮ್ ಈಸ್ ದಿ ಪೇಮೆಂಟ್ ಮೇಡ್ ಬೈ ದಿ ಇನ್ಶೂರ್ಡ್ ಅಂತ ಇದೆ. ಅದು ಪೀರಿಯಾಡಿಕ್ ಅಂತ ಬರಬೇಕಲ್ಲಿ ಮಧ್ಯದಲ್ಲಿ. ಪ್ರೀಮಿಯಮ್ ಈಸ್ ದಿ ಪೀರಿಯಾಡಿಕ್, ಆಯಿತಾ ಅಂತ ಆಗಬೇಕು. ನೆಕ್ಸ್ಟು ಮುಂದಿನ ಹೋಗೋಣಲ್ವಾ? ಮ್ಯಾಚ್ ದಿ ಫಾಲೋಯಿಂಗಿಗೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಇದ್ರೂ 100% ಇವೇ ಮ್ಯಾಚ್ ದ ಫಾಲೋಯಿಂಗು ನಿಮ್ಮ ಕ್ವಶನ್ ಪೇಪರಲ್ಲಿ LBA ಟೆಸ್ಟ್ ಕ್ವಶನ್ ಮಾಡಿದಾಗ ನಿಮಗೆ ಇದ್ದೇ ಇರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ನೋಡ್ತಾ ಹೋಗೋಣ. ಸರ್ವೀಸಸ್ ಅಂತ ಇದೆ. ಸರ್ವೀಸಸ್ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಕೆನಾಟ್ ಬಿ ಸ್ಟೋರ್ಡ್ ಫಾರ್ ಫ್ಯೂಚರ್ ಯೂಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಅದು ಆಪ್ಷನ್ ಬಿ. ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ. ಆಯಿತಾ? ಇ ಬ್ಯಾಂಕಿಂಗ್ ಅಂತ ಇದೆ. ಇದು ಕೂಡ ನಿಮಗೂ ಕೂಡ ಗೊತ್ತು. ಇ ಬ್ಯಾಂಕಿಂಗ್ ಅಂದ್ರೇ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್. ಮೆರೈನ್ ಇನ್ಶೂರೆನ್ಸ್ ಅಂತ ಇದೆ. ಹೌದಲ್ವಾ? ಇದಕ್ಕೆ ನಾವು ಏನಂತೀರ ತಗೊಳ್ಳು, ಮೆರೈನ್ ಇನ್ಶೂರೆನ್ಸಿಗೆ ಪೆರಿಲ್ಸ್ ಆಫ್ ಸಿ ಅಂತ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಕನ್ಫರ್ಮೇಷನ್ನು. ಎಸ್, ಅದಕ್ಕೆ ನಾವು ಹೌದಲ್ವಾ ಆಪ್ಷನ್ನು ಯಾವುದಿದು? ಕ್ವಶನ್ ನಂಬರ್ 4 ಅಲ್ವಾ? ಕ್ವಶನ್ ನಂಬರ್ 4ಗೆ ಅದೇ ರೈಟ್ ಆನ್ಸರ್ ಆಗಿರುತ್ತದೆ. ಯಾವುದು ಸರ್? ಇದು ಪಲ್ಸ್ ಆಫ್ ಸಿ ಅನ್ನುವಂಥದ್ದು. ನೆಕ್ಸ್ಟು KVPNSC ಅಂತ ಇದೆ. ಹೌದಲ್ವಾ? ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಅಂತ ಇದೆ ಅಲ್ವಾ? ಇದು ಆಗಿರುತ್ತೆ. ABCDE. ಆಯಿತಾ? ಇದಾಗಿರುತ್ತೆ. SBI PNB ಅಂತ ಇದೆ. ಇದಕ್ಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ನಾವು ಕರಿತೇವೆ. PNB ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ, SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. 100% ಇವು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ ಮ್ಯಾಚ್ ದ ಫಾಲೋಯಿಂಗ್. ಆಯಿತಾ? ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ಸರ್. ಬನ್ನಿ, ಪಾರ್ಟ್ ಎನಲ್ಲಿ 1 ಅಂಕದ ಪ್ರಶ್ನೆಗಳು ಯಾವುದು? ಮೆನ್ಷನ್ ಎನಿ 1 ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಇದೆ. ಇಲ್ಲಿ ಟೋಟಲ್ ಒಂದು 4 ಪಾಲಿಸಿಗಳು ಬರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಬರೀರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ತಗೊಳ್ಳು ಏನು ಬರಿಬೋದು ಅಂದರೆ ಹೋಲ್ ಲೈಫ್ ಫ್ಯಾಮಿಲಿ ಬರಿಬೋದು. ಹೋಲ್ ಲೈಫ್ ಪಾಲಿಸಿಯನ್ನು ಬರಿಬೋದು. ಹೋಲ್ ಲೈಫ್ ಪಾಲಿಸಿ. ಹೌದಲ್ಲ? ಇನ್ನೊಂದು ಯಾವುದು ಅಂತ ಹೇಳಿದರೆ ಜಾಯಿಂಟ್ ಪಾಲಿಸಿ ಬರಿಬೋದು.
ಪಾಲಿಸಿ. ಇನ್ನೊಂದು ಯಾವುದು ಬರಿಬೋದು ನೀವು, ಆ್ಯನ್ಯುಟಿ, ANNUITY ಪಾಲಿಸಿ. ಆಯಿತಾ. ಜಾಯಿಂಟ್ ಲೈಫ್ ಪಾಲಿಸಿ, ಹೋಲ್ ಲೈಫ್ ಪಾಲಿಸಿ, ಆ್ಯನ್ಯುಟಿ ಪಾಲಿಸಿ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು, ಯು ವಿಲ್ ಗೆಟ್ 1 ಮಾರ್ಕ್. ಮೆನ್ಷನ್ ಎನಿ ಒನ್ ಬಿಸ್ನೆಸ್ ಸರ್ವೀಸ್ ಅಂತ ಇದೆ, ಇದು ಕೂಡ 1 ಮಾರ್ಕ್ ಕ್ವಶನ್ ಆಗಿರುತ್ತೆ ಮಕ್ಕಳೇ. ಇಲ್ಲೂ ಕೂಡ ಅಷ್ಟೇ ವೆರಿ ಈಸಿ. ದಿಸ್ ಈಸ್ ವೆರಿ ಈಸಿ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಮೆನ್ಷನ್ ಎನಿ ಒನ್ ಬಿಸ್ನೆಸ್ ಸರ್ವಿಸ್ ಅಲ್ವಾ. ಒಂದು ಬಿಸ್ನೆಸ್ ಸರ್ವಿಸ್ ಯಾವುದು ಅಂತ ಹೇಳಿದರೆ ಇದರಲ್ಲಿ ಬ್ಯಾಂಕಿಂಗ್ ಬರುತ್ತೆ, ಹೌದಲ್ವಾ. ಬ್ಯಾಂಕಿಂಗ್ ಆಗಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತು ರೀ ಕಾಮನ್ನಾಗಿ. ಇನ್ನೊಂದು ಇನ್ಸೂರೆನ್ಸ್ ಕೂಡ ಅಷ್ಟೇ, ಇನ್ಸೂರೆನ್ಸ್ ಆಯಿತಾ. ಹಾಗೂ ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಂತ, ಹೌದಲ್ವಾ. ಇನ್ನೊಂದು ಏನು ಬರಿಬೋದು, ವೇರ್ ಹೌಸ್ ಕೂಡ ಬರಿಬೋದು, ವೇರ್ ಹೌಸ್, WARE, ವೇರ್ HOUSE ಅಂತ. ಈ 4ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು, ಯು ವಿಲ್ ಗೆಟ್ 1 ಮಾರ್ಕ್. ಕ್ಲಿಯರ್. ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್ ವೆರಿ ಈಸಿ ಇದೆ, ಆದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವುಗಳು ಇಲ್ಲಿ ಕಾಣ್ಬೋದು. ಆಯಿತಾ. ಆನ್ಸರ್ ಎನಿ 3 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು ಮಾರ್ಕ್ಸ್ ಸರ್, 4 ಮಾರ್ಕ್ಸ್ ಇರುತ್ತೆ. 4 3 12 ಆಗುತ್ತೆ. ಹಾಗಿದ್ರೆ ಬ್ರಿಂಗ್ ಔಟ್ ಎನಿ 4 ಡಿಫ್ರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕ್ವಶನ್ ಇದೆ, ಹೌದಲ್ವಾ. ಡಿಫ್ರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಫಸ್ಟ್ ಕ್ವಶನ್ ಏನು, ಡಿಫ್ರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹಾಗಿದ್ರೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ. ಯಾಕಂದರೆ ಸುಮ್ಮನೆ ಒಂದು 4 ಲೈನ್ ಬರೆದು ಅದ್ರ ಕೆಳಗಡೆ ಇನ್ನೊಂದು 4 ಲೈನ್ ಬರೆದು ಹೆಡ್ಡಿಂಗಲ್ಲಿ ಡಿಫ್ರೆನ್ಸ್ ಅಂತ ಹಾಕಿದರೆ ಆಗಲ್ಲ. ಹಾಗಿದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಿದ್ರೆ ಫಸ್ಟ್ ಎಕ್ಸಾಮಲ್ಲಿ ತಾವುಗಳು ಒಂದು ಕಾಲಮನ್ನು ಈ ರೀತಿ ಹಾಕ್ಕೋಬೇಕು, ಆಯಿತಾ, ಹೌದಲ್ವಾ. ಈ ರೀತಿಯಾಗಿ ಒಂದು ಡ್ರಾ ಮಾಡಿ, ಈ ರೀತಿಯಾಗಿ ಒಂದು ಡ್ರಾ ಮಾಡಿ, ಈ ಕಡೆ ತಾವುಗಳು ಏನು ಬರೀತೀರಾ ಅಂತ ಹೇಳಿದರೆ ಗೂಡ್ಸ್ ಅಂತ ಬರ್ಕೊಳ್ಳಿ, ಈ ಕಡೆ ಸರ್ವಿಸಸ್ ಅಂತ ಬರ್ಕೊಳ್ಳಿ, ಆಯಿತಾ. ನೋಡಿ ಎಷ್ಟು ಈಸಿಯಾಗಿದೆ. ಗೂಡ್ಸಿನ ಕಡೆಗೆ ಏನು ಬರೀತೀರಾ ಅಂದರೆ ಇದು ಫಿಸಿಕಲ್ ಆಬ್ಜೆಕ್ಟ್ ಆಗಿ ಇರುತ್ತದೆ. ಫಿಸಿಕಲ್ ಅಂದರೆ ಅರ್ಥ ಆಯ್ತಾ, ಕಣ್ಣಿಗೆ ಕಾಣುವಂಥದ್ದು ಇದರಲ್ಲಿ ಆಗಿರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ, ಆಯಿತಾ. ದಿಸ್ ಈಸ್ ಸರ್ವಿಸ್ ಅಂದರೆ ಇದು ಒಂದು ಆ್ಯಕ್ಟಿವಿಟಿ ಅಂತ ಕರಿತೀವಿ, ಆ್ಯಕ್ಟಿವಿಟಿ ಅಂತ. ಗೂಡ್ಸು ಫಿಸಿಕಲ್ಲಾಗಿ ಕಣ್ಣಿಗೆ ಕಾಣುವಂಥದ್ದು ಅಂತ. ಹಾಗಾಗಿ ಇದನ್ನು ನಾವು ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ನೋಡಿ, ಇಂಟ್ಯಾಂಜಿಬಲ್ ಅಂತ ಕರಿತೀವಿ, ಇದನ್ನು ಟ್ಯಾಂಜಿಬಲ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋಬೇಕು ತಾವುಗಳು, ಆಯಿತಾ. ಇನ್ನೊಂದು ಮತ್ತೇನು ಬರಿಬೋದು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಏನಂತೀರಾ, ಇನ್ನೊಂದು ಏನು ಬರೀತೀರಾ ಅಂದರೆ ಸಪ್ರೇಷನ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಪ್ಷನನ್ನು ಎರಡೂ ಕೂಡ ಗೂಡ್ಸ್ಗಳಲ್ಲಿ ನಾವು ಸಪ್ರೇಟ್ ಮಾಡ್ಬೋದು. ಇದರಲ್ಲಿ ಆಯಿತಾ, ಸಪ್ರೇಷನ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಪ್ಷನ್ ಆಗುತ್ತೆ, ಆಯಿತಾ. ಆ್ಯಂಡ್ ಇದು ಇನ್ಸಪರಬಲ್, ಪ್ರೊಡಕ್ಷನ್ ಆ್ಯಂಡ್ ಕನ್ಸಪ್ಷನ್ ಇಲ್ಲಿ ಇನ್ಸಪರಬಲ್ ಆಗುತ್ತೆ, ಆಯಿತಾ. ಅಲ್ಲಿ ಸಪರಬಲ್, ಇಲ್ಲಿ ಇನ್ಸಪರಬಲ್, ಇಷ್ಟೇ, ಆಯಿತಾ. ಇಲ್ಲಿ ಕ್ಯಾನ್ ಬಿ ಎದರಲ್ಲಿ ಸಾಕು, ಯಾವುದಾದ್ರೂ 4 ಬರೀರಿ ಅಂತ ಐತಲ್ವ, ಅಷ್ಟು ಬರೀರಿ. ಬ್ರೀಫ್ಲಿ ಏನಿದು, ಎಕ್ಸ್ಪ್ಲೇನ್ ಬ್ರೀಫ್ಲಿ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್ ಅಂತ ಇದೆ. ಇದು ಕೂಡ ಏನಂತೀರ ತಾವುಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್ಸಲ್ಲಿ, ಆಯಿತಾ. ಯಾವುದು ಬ್ರೀಫ್ಲಿ ಎಲ್ಲಿದೆ ಸರ್, ಎನಿ 4 ಯಾವುದಾದ್ರೂ 4 ಬರೀರಿ ಅಂತ ಇದೆ. ಪ್ರತಿಯೊಂದಕ್ಕೆ ನಿಮಗೆ ಇದು ಸಿಗುತ್ತೆ. ಏನಿಲ್ಲ ಸರ್, ಫಸ್ಟ್ ಒನ್ ಏನು ಬರೀತೀರಾ ಅಂತ ಹೇಳಿದರೆ ಬಿಸ್ನೆಸ್ ಸರ್ವಿಸನ್ನು ಬರಿಬೋದು. ಬಿಸ್ನೆಸ್, BUSINESS, ಬಿಸ್ನೆಸ್ ಸರ್ವಿಸ್ ಅಂತ, ಆಯಿತಾ. ಕ್ಲಿಯರ್ ಆಲ್ ಆಫ್ ಯು. ಏನು ಕೇಳಿರುವಂಥದ್ದು, ಎಕ್ಸ್ಪ್ಲೇನ್ ಎನಿ 4 ನೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ ಇದು, ಸಾರಿ ನಾನು ಟೈಪ್ಸ್ ಬರಿತಾ ಇದ್ದೆ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನು ಬರೀತೀರಾ ಅಂದರೆ ಮಕ್ಕಳೇ, ಆಯಿತಾ, ಒಂದು ನೋಡಿ ಕ್ವಶನ್ ನಂಬರ್ 2ನ ಬರಿತಾ ಇರೋದು. ಫಸ್ಟ್ ಅಂತ ಹಾಕ್ಬಿಟ್ಟು ಇಂಟ್ಯಾಂಜಿಬಿಲಿಟಿ ಬರೀರಿ, ಇಂಟ್ಯಾಂಜಿಬಿಲಿಟಿ ಅಂತ, ಹೌದಲ್ವಾ. ಇನ್ನೊಂದು ಏನು ಬರೀತೀರಾ, ಕನ್ಸಿಸ್ಟೆನ್ಸಿ, ಆಯಿತಾ. ಮೂರನೇದು ಏನು ಬರೀತೀರಾ, ಇನ್ಸಪರಬಿಲಿಟಿ, ಆಯಿತಾ. ಹೀಗೆ ಇನ್ವಾಲ್ವ್ಮೆಂಟ್ ಒಂದು, ಈ 4 ಬರೆದ್ರೆ ಸಾಕು, ನಿಮಗೆ ಆರಾಮಾಗಿ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 3, ಸ್ಟೇಟ್ ದಿ ಬೆನಿಫಿಟ್ಸ್ ಆಫ್ ಇ ಬ್ಯಾಂಕಿಂಗ್ ಆಫ್ ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತ ಇದೆ. ಇ ಬ್ಯಾಂಕಿಂಗ್ನಿಂದ ಕಸ್ಟಮರ್ಗೆ ಏನು ಹೆಲ್ಪು ಅದ್ರ ಬಗ್ಗೆ ಇಲ್ಲಿ ಬರೆಯಿರಿ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ ಕ್ವಶನ್ನು, ಹೌದಲ್ವಾ. ಬೆನಿಫಿಟ್ಸ್ ಆಫ್ ಇ ಬ್ಯಾಂಕಿಂಗ್ ಏನೇನು ಅಂತ ಹೇಳಿದರೆ, ಇ ಬ್ಯಾಂಕಿಂಗ್ನಿಂದ ಏನು ಸಿಗುತ್ತೆ ಅದನ್ನು ತಿಳ್ಕೊಳ್ಳೋಣ ಫಸ್ಟು. ಇಲ್ಲಿಂದ ಹೆಲ್ಪ್ ಅಂದರೆ ಡಿಜಿಟಲ್ ಪೇಮೆಂಟಿಗೆ ಹೆಲ್ಪ್ ಆಗುತ್ತೆ. ಯಾವುದು, ಇ ಬ್ಯಾಂಕಿಂಗ್ನಿಂದ
ಕ್ವಶನ್ ನಂಬರ್ 3 ನಾವು ಮಾಡ್ತಾ ಇರೋದು ಇದು ಡಿಜಿಟಲ್ ಬ್ಯಾಂಕಿಂಗಿಗೆ ಹೆಲ್ಪ್ ಆಗುತ್ತೆ. ಕುಂತಲ್ಲೇ ಆಯಿತಾ, ಡಿಜಿಟಲ್ ಅಂತ ಹೇಳಿದರೆ ಕೂತ್ಕೊಂಡಲ್ಲೇ ಮಾಡುವಂಥದ್ದು ಪೇಮೆಂಟ್ ಆಯಿತಾ, ಡಿಜಿಟಲ್ ಪೇಮೆಂಟಿಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್ ಆಲ್ ಆಫ್ ಯು. ಒಂದು ನೆಕ್ಸ್ಟು ಇದು ಇನ್ನೊಂದು ಏನು ಬರೀತೀರಾ ಇದರದ್ದು ಬೆನಿಫಿಟ್ ಏನು ಅಂದರೆ 24 hours ಸರ್ವಿಸ್ ಆಗಿರುತ್ತೆ. ಬ್ಯಾಂಕ್ ಬೇಡ, ಏನು ಬೇಡ, ಎಂಪ್ಲಾಯೀಸ್ ಬೇಡ, ಏನು ಬೇಡ, 24 hours ಆಗಿರುತ್ತೆ. ಇನ್ನೊಂದು ಏನು ಗುಡ್ ಬೆನಿಫಿಟ್ ಅಂತ ಹೇಳಿದರೆ ಇದು 365 days ಕೂಡ ಇದು ರನ್ ಆಗುತ್ತೆ. ಯಾಕಂದರೆ ಡಿಜಿಟಲ್ ಅಲ್ವಾ, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿಯಾಗಿ ಹಲವಾರು ನಿಮ್ಮ ಇದ್ದಾವೆ ಇದರಲ್ಲಿ ಆಯಿತಾ. ಏನು ಅಂತೀರ ಬೆನಿಫಿಟ್ಸು ಆಯಿತಾ. ಥ್ರೂ ಮೊಬೈಲು ಹೌದಲ್ವಾ, ಥ್ರೂ ಲ್ಯಾಪ್ಟಾಪ್ ಎಲ್ಲದು ಕೂಡ ಇಲ್ಲಿ ನೀವು ಬೆನಿಫಿಟನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4 ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಅಂತ ಇದೆ. ಕ್ವಶನ್ ನಂಬರು 4 ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಅಂತ ಇದೆ. ಈಗ ಭಾಳ ಈಸಿ ಕಣ್ರಿ, ಇನ್ಶೂರೆನ್ಸಿನ ಫಂಕ್ಷನ್ಸು ನಾವು ಬರೆಯೋದಾದರೆ ಇದು ಭಾಳ ಸಲ 2 ಮಾರ್ಕ್ಸಿಗೂ ಕೇಳ್ತಾ ಇದ್ದಾನೆ, 4 ಮಾರ್ಕ್ಸಿಗೂ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಿ ಈ ಒಂದು ಕ್ವಶನಿಗೆ. ಯಾವುದು ಕ್ವಶನ್ ನಂಬರ್ 4ಗೆ. ಇದೇನು ಮಾಡುತ್ತೆ ಅಂದರೆ ಪ್ರೊಟೆಕ್ಷನನ್ನು ನೀಡುತ್ತೆ. ಫಸ್ಟ್ ಇನ್ಶೂರೆನ್ಸ್ ನಮ್ಗೆ ಏನು ಕೊಡುತ್ತೆ ಅಂದರೆ ಪ್ರೊಟೆಕ್ಷನ್, ಹೌದಲ್ವಾ. ಇನ್ಶೂರೆನ್ಸ್ ಯಾಕೆ ಮಾಡ್ತಾರೆ? ಪ್ರೊಟೆಕ್ಷನಿಗಾಗಿ ಅಂತ. ಇನ್ನೊಂದು ರಿಸ್ಕ್, ನಮ್ಮ ರಿಸ್ಕನ್ನು ಶೇರಿಂಗ್ ಅಂತ ಕರಿತೀವಿ, ಹೌದಲ್ವಾ. ಆಮೇಲೆ ಇನ್ನೊಂದು ಕ್ಯಾಪಿಟಲ್ ಆಯಿತಾ, ಕ್ಯಾಪಿಟಲ್ ಆಯಿತಾ, ಏನಂತೀರ ತಾವುಗಳು ಫಾರ್ಮೇಷನ್ಗಾಗಿ ಅಂತ, ಕ್ಯಾಪಿಟಲ್ ಫಾರ್ಮೇಷನ್ಗಾಗಿ. ಅಂದರೆ ದಿ ಫಂಡ್ ಆಫ್ ದಿ ಇನ್ಶೂರ್ಡ್ ರಿಸೀವ್ಡ್ ಬೈ ವೇ ಆಫ್ ಪ್ರೀಮಿಯಮ್ ಆರ್ ಇನ್ವೆಸ್ಟೆಡ್ ಇನ್ ವೇರಿಯಸ್ ಇನ್ಕಮ್ ಅಂತ ಕರಿತೇವೆ. ಅರ್ಥ ಆಗತ್ತಲ್ವ ಎಲ್ಲರಿಗೂ? ನೆಕ್ಸ್ಟು ಸಾಕು ಅನಿಸುತ್ತೆ, ಮುಂದಿಂದೆಲ್ಲ ಸ್ವಲ್ಪ ನೋಡ್ಕೊತೀರ ನೀವು. ಇದು ಸ್ವಲ್ಪ ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ಇದು ಕ್ವಶನ್ ನಂಬರ್ 5 ಕಣ್ರಿ ಇದು ಆಯಿತಾ. ದಿಸ್ ಈಸ್ ಕ್ವಶನ್ ನಂಬರ್ 5 ಫ್ರಮ್ ಹಿಯರ್ ಆಯಿತಾ. ಇದು 3 ಪ್ರಶ್ನೆಗಳು ಇಲ್ಲಿ, ಹೌದಲ್ವಾ. ಕ್ಲಿಯರ್ ಆಲ್ ಆಫ್ ಯು. ಇದನ್ನು ತಗೊಳ್ಳು ಮಾಡಿ ನಿಮ್ಮ ನೋಟ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್. ನಿಮ್ಮ ಘಟಕ ಪರೀಕ್ಷೆ 1ರ ಕ್ವಶನ್ ಪೇಪರ್ಸ್ಗಳು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ದಯವಿಟ್ಟು ನಮ್ಮ ಈ ಒಂದು ಮೇಲ್ ಐ ಡಿಗೆ ಕಳಿಸ್ಕೊಡಿ. ಸರ್ ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್ ಅಂತ ಇದೆ. ಆನ್ಸರ್ ಎನಿ 1 ಅಂತ ಇದೆ. ಆಲ್ 3 ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಇದು ಕೂಡ ಬನ್ನಿ ಈಗ ಪಾರ್ಟ್ ಸಿನಲ್ಲಿರುವಂಥ 8 ಮಾರ್ಕ್ ಕ್ವಶನ್ಸಿನ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಇದೆ. ಕಮರ್ಷಿಯಲ್ ಬ್ಯಾಂಕ್ಸಿನ ಫಂಕ್ಷನ್ಸ್ಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ವಿದ್ಯಾರ್ಥಿಗಳೇ. ಮೈ ಇಂಟೆನ್ಷನ್ ಈಸ್ ನಾಟ್ ಟು ಈಟ್ ಯುವರ್ ಹೆಡ್, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆಯಿತಾ. 2 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ತಗೊಳ್ಳೋ. ಫಸ್ಟು ಏನು ಮಾಡಬೇಕು ಇದನ್ನು ಆಯಿತಾ. ಇದರ ನೋಡಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೆಡ್ಡಿಂಗ್ ಹಾಕಿ ಇದರಲ್ಲಿ ಈ ರೀತಿ ಹಾಕಿಬಿಟ್ಟು ಆಯಿತಾ. ಏನಂತೀರ ತಗೊಳ್ಳೋ ದಿ ಇಂಪಾರ್ಟೆಂಟ್ ಆಯಿತಾ. ಅವ್ರ ಫಂಕ್ಷನ್ಸ್ ಅಂತ ಕೇಳಿದರೆ ನೀವೇನು ಮಾಡ್ತಾಯಿದ್ದೀರಿ ಗೊತ್ತಾ, ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಬರೀತಾ ಇದ್ದೀರಾ. CB ಕಮರ್ಷಿಯಲ್ ಬ್ಯಾಂಕ್ಸ್ ಯಾವುದಾಗಿರುತ್ತೆ ಹಾಗಿದ್ರೆ ಇಂಪಾರ್ಟೆಂಟ್ ಫಂಕ್ಷನ್ಸು ಅಂದರೆ ಫಸ್ಟ್ 1 ಅಂತ ಹಾಕಿಬಿಟ್ಟು ಬೇಸಿಕ್ ನೋಡಿ, ಬೇಸಿಕ್ ಹೌದಲ್ವ ಫಂಕ್ಷನ್ಸ್. ಬೇಸಿಕ್ ಫಂಕ್ಷನನ್ನು ನಾವು ಇನ್ನೊಂದು ಹೆಸರು ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಗತ್ತಲ್ವ. ಇನ್ನೊಂದು 2 ಅಂತ ಹಾಕಿಬಿಟ್ಟು ಇನ್ನೊಂದು ಯಾವುದು ಅಂತ ಹೇಳಿದರೆ ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ, ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ. ಈ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿರುತ್ತೆ. ಇದನ್ನು ತಾವುಗಳು ಏನು ಮಾಡಬೇಕು ಸ್ವಲ್ಪ ಆಯಿತಾ. ಏನಂತೀರ ತಾವುಗಳು ಏನಂತೀರ ವಿವರಣೆ ಅಂದರೆ ಎಕ್ಸ್ಪ್ಲನೇಷನನ್ನು ಕೊಟ್ಟು ಬರೀಬೇಕು. ಅದಕ್ಕೆ 4 ಮಾರ್ಕ್ಸು, ಇದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಈಗ ಬೇಸಿಕ್ ಫಂಕ್ಷನನ್ನು ನಾವು ಪ್ರೈಮರಿ ಫಂಕ್ಷನ್ ಅಂತ ಕರಿತೀವಿ ಆಯಿತಾ. ಇದರಲ್ಲಿ ಬೇಸಿಕ್ ಫಂಕ್ಷನ್ ಏನು ಅಂದರೆ ಡೆಪಾಸಿಟ್ ಮಾಡುವಂಥದ್ದು ಮನಿ ಫ್ರಮ್ ದ ಪಬ್ಲಿಕ್ಕಿಂದ ಪಡೆದವನ್ನು ಕೊಳ್ಳುವಂಥದ್ದು. ದೀಸ್ ಡೆಪಾಸಿಟ್ ಆರ್ ಟೇಕನ್ ಥ್ರೂ ಕರೆಂಟ್ ಅಕೌಂಟ್ ಆಗಿರ್ಬೋದು, ಸೇವಿಂಗ್ ಅಕೌಂಟ್ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು. ಇದನ್ನು ನಾವು ಬೇಸಿಕ್ ಫೆಸಿಲಿಟಿ ಅಂತ ಕರಿತೀವಿ, ಬೇಸಿಕ್ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ. ಅರ್ಥ ಆಗತ್ತೇನ್ರಿ. ಅಥವಾ ದುಡ್ಡನ್ನು ಸಾಲ ಕೊಡುವಂಥದ್ದು. ಇದೇ ಸೆಕೆಂಡ್ಗೆ ಬಂದಾಗ ನಾವು ಏಜೆನ್ಸಿ ಅಂತ ಬಂದಾಗ ಇಲ್ಲಿ ಚೆಕ್ ಫೆಸಿಲಿಟಿಯನ್ನು ನೀಡುವಂಥದ್ದು. ಬ್ಯಾಂಕ್ಸ್ ಪ್ರೊವೈಡ್ ಚೆಕ್ ಫೆಸಿಲಿಟಿ ಟು ದಿ ಕಸ್ಟಮರ್ಸ್. ಯಾವುದು ಇದಕ್ಕೆ ಜನರಲ್ ಯುಟಿಲಿಟಿ ಅನ್ನೋಕ್ಕೆ ಏಜೆನ್ಸಿ ಯುಟಿಲಿಟಿ ಸರ್ವಿಸ್ ಅಂತ ಕೂಡ ಕರಿತೀವಿ ಆಯಿತಾ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸಿಗೆ ಏನು ಮಾಡ್ತೀವಿ ಅಂದರೆ ಚೆಕ್ ಫೆಸಿಲಿಟಿಯನ್ನು ಕೊಡುವುದರ ಮುಖಾಂತರ ದುಡ್ಡಿಗೆ ವಿಡ್ರಾ ಮಾಡಲಿಕ್ಕೆ ಅದಕ್ಕೆಲ್ಲ ಈ ಒಂದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ರೆಮಿಟೆನ್ಸ್ ಆಫ್ ಫಂಡ್ಸ್ ಆಗಿರ್ಬೋದು, ಬ್ಯಾಂಕ್ ಪ್ರೊವೈಡ್ ದಿ ಫೆಸಿಲಿಟಿ ಲೈಕ್ ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು. RTGS ಅಂತ ಹೇಳಿದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ತಾವುಗಳು ಒಂದು ಚೆಕ್ಕಲ್ಲಿ ಬರೆದುಬಿಟ್ಟು ಆಯಿತಾ, ಸೆಲ್ಫ್ ಅಂತ ಬರೆದುಬಿಟ್ಟು ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿ ಬೇರೆ ಬ್ಯಾಂಕಿನ ಒಂದು ಅಕೌಂಟ್ ನಂಬರು ಅದು ಬರೆದ್ರೆ
ಆ ಬ್ಯಾಂಕಿಂದ ಅಲ್ಲಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ನೀವು ಬೈ ಹ್ಯಾಂಡ್ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 2 ನೋಡೋಣ. 8 ಮಾರ್ಕ್ಸ್, ಹಾಗಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೇನ್ ದಿ ವೇರಿಯಸ್ ಫೆಸಿಲಿಟಿ ಆಫರ್ಡ್ ಬೈ ದಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಕೊಟ್ಟಂಥ ಫೆಸಿಲಿಟೀಸ್ ಬಗ್ಗೆ ಸ್ವಲ್ಪ ಇಲ್ಲಿ ಬರೆಯಿರಿ ಅಂತ. ವೇರಿಯಸ್ ಫೆಸಿಲಿಟೀಸ್ ಅಂತ, ವೇರಿಯಸ್ ಅಂದರೆ ಬಹಳ ಕೊಟ್ಬಿಟ್ಟಿದ್ದಾರೆ ಅಂತ. ನಿಜವಾಗಿಯೂ ಬಹಳ ಅಂದರೆ ಭಾಳ ಫೆಸಿಲಿಟೀಸ್ ಇದೆ. ಅದು ಯಾವುದು ಅಂತ ನಾನು ನಿಮಗೆ ಸ್ವಲ್ಪ ತಿಳಿಸೋದಾದರೆ, ಒಂದು NSC ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ, NSC ಅಂತ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ, ಭಾಳ ಇಂಪಾರ್ಟೆಂಟ್ ಇದು, ಆಯಿತಾ. ಇನ್ನೊಂದು ನಮ್ಮ ರೈತರಿಗಾಗಿ KVS ಅಂತ ಕರಿತೀವಿ, KVP ಆಯಿತಾ, KVP ಅಂದರೆ ಕಿಸಾನ್ ವಿಕಾಸ್ ಪತ್ರ ಅಂತ ಕರಿತೀವಿ, ಆಯಿತಾ. ಇನ್ನೊಂದಿದೆ PPF ಅಂತ ಕರಿತೀವಿ, ಆಯಿತಾ. PPF ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತು, ಹೌದಲ್ವಾ? ಏನು ಹೇಳಿ ನೋಡೋಣ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಈ ರೀತಿಯಾಗಿ ಹಲವಾರು ಫೆಸಿಲಿಟೀಸ್ಗಳನ್ನು ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ ನಮಗೆ ಕೊಟ್ಟಿದೆ. ಅದನ್ನು ನಾವು ಇಂಡಿಯನ್ ಪೋಸ್ಟಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಂಡಿಯನ್ ಪೋಸ್ಟಲ್ ಡೆವಲಪ್ಮೆಂಟಲ್ಲಿ ನಮಗೇನೇನು ಸಿಗುತ್ತೆ ಅಂದರೆ, ಗ್ರೀಟಿಂಗ್ ಪೋಸ್ಟ್ ಆಗಿರ್ಬೋದು, ಮೀಡಿಯಾ ಪೋಸ್ಟ್ ಆಗಿರ್ಬೋದು, ಡೈರೆಕ್ಟ್ ಪೋಸ್ಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ಪಾಸ್ಪೋರ್ಟ್ ಫೆಸಿಲಿಟಿ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ಅಥವಾ ಬಿಲ್ ಪೋಸ್ಟ್ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ಅಂದರೆ ನೀವು ನಾನು ಹೇಳ್ತೀನಲ್ವ, ಅಷ್ಟು ಫೆಸಿಲಿಟಿಯನ್ನು ನಮ್ಮ ಇವತ್ತಿನ ಈ ಒಂದು ಪೋಸ್ಟಲ್ ಆಫೀಸ್ ಮಾಡಿಕೊಟ್ಟಿದೆ. ಇದನ್ನು ನಾವು ಬರ್ದಿದ್ದೀನಲ್ವ ಇಲ್ಲಿ, PPF, NSC, KVP, ಇದನ್ನು ನಾವು ಪೋಸ್ಟಲ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ ಅಂತ ಕರಿತೀವಿ. ಇವೆಲ್ಲ ಸ್ಕೀಮ್ಸ್ಗಳನ್ನು ಅದು ನಮಗೆ ತಂದು ಕೊಡ್ತಾ ಇದೆ. ಧನ್ಯವಾದಗಳು, ಆಯಿತಾ. ಎಕ್ಸಾಂಪಲ್ ಅದೇ ಹೇಳಿದ್ನಲ್ವೇನ್ರಿ, ಪಾಸ್ಪೋರ್ಟ್ ಫೆಸಿಲಿಟಿ ಕೂಡ ಅಲ್ಲೇ ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೋಬೋದು, ಗ್ರೀಟಿಂಗ್ ಪೋಸ್ಟ್ ಕೂಡ ಮಾಡ್ಬೋದು, ಸ್ಪೀಡ್ ಪೋಸ್ಟ್ ಕೂಡ ಮಾಡ್ಬೋದು, ಎಲ್ಲ ಇದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್, ಲಾಸ್ಟ್ ಕ್ವಶನಲ್ಲಿದ್ದೀವಿ, ಆಫ್ ಇನ್ಶೂರೆನ್ಸ್ ಅಂತ ಇದೆ, ಆಯಿತಾ. ಇನ್ಶೂರೆನ್ಸಿನ ಕೆಲವೊಂದು ಪ್ರಿನ್ಸಿಪಲ್ಗಳನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಅದು ಕೂಡ ಈಸಿಯಾಗಿ ಇರುವಂತಹ ಒಂದು ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿಯಾಗಿ ತಗೊಳ್ಳು ನೆನ್ಪಿಟ್ಕೋಬೇಕು, ಅದು ಇಂಪಾರ್ಟೆಂಟ್ ಇರುವಂಥದ್ದು. ಇದರಲ್ಲಿ ಪ್ರಿನ್ಸಿಪಲ್ ಆಫ್ ಇನ್ಶೂರೆನ್ಸಲ್ಲಿ ತಗೊಳ್ಳು ಅಟ್ಮೋಸ್ಟ್ ಗುಡ್ ಫೇತ್, ಆಯಿತಾ. ಫಸ್ಟು ಬೇಕಾಗಿರುವಂಥ ಏನು ಅಂತ ಹೇಳಿದರೆ, ಆಯಿತಾ, ಅವರು ನಂಬಿಕೆ ಇರಬೇಕು. ಫಸ್ಟ್ ಅಟ್ಮೋಸ್ಟ್ ಏನಂತೀರ, ತಗೊಳ್ಳು ಗುಡ್ ಫೇತ್ ಫಸ್ಟು ಫೇತ್ ಬೇಕು ಎಲ್ಲ, ಆಯಿತಾ. ನಂತರದಲ್ಲಿ ಏನಂತೀರಾ ನೀವು, ಪ್ರಾಕ್ಸಿಮೇಟ್ ಕಾಸ್ ಕೂಡ ಬೇಕು, ಆಯಿತಾ. ಪ್ರಾಕ್ಸಿಮೇಟ್ ಕಾಸ್, CAUSE ಆಗಿರ್ಬೋದು, ಅಥವಾ ಇನ್ಸಪರಬಲ್ ಇಂಟ್ರೆಸ್ಟ್ ಆಗಿರ್ಬೋದು, ಇಂಡೆಮ್ನಿಟಿ ಆಗಿರ್ಬೋದು, ಅರ್ಥ ಆಗತ್ತಲ್ವ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ನೆಕ್ಸ್ಟ್ ಮಿಟಿಗೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಿನ್ಸಿಪಲ್ ಆಫ್ ಇನ್ಶೂರೆನ್ಸ್ ಆಗಿರ್ತವೆ. ಅರ್ಥ ಆಗತ್ತಲ್ವ. ಧನ್ಯವಾದಗಳು. ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ಕ್ಷಮಿಸಿ. ಈ 3 ಆನ್ಸರನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಬರೆದು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.